ಜಗದ್ಗುರು ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯ ಜೀರವರ ಸಂಕಲ್ಪದಂತೆ ಪ್ರತಿಯೊಬ್ಬ ಭಕ್ತರಿಂದ ಒಂದು ಮರ ಎಂಬ ಧ್ಯೇಯದೊಂದಿಗೆ ನಡೆಯುತ್ತಿರುವ ವೃಕ್ಷಾರೋಪಣ ಮಹಾ ಅಭಿಯಾನ 2026ರ ಅಂಗವಾಗಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಬೃಹತ್ ಗಿಡ ನೆಡುವ ಕಾರ್ಯಕ್ರಮ ನಡೆಯಿತು. ರಾಮಾನಂದ ಸಂಪ್ರದಾಯದ ಕೋಲಾರ ಜಿಲ್ಲಾ ಅಧ್ಯಕ್ಷರಾದ ಬಾಬಾ ಸಾಹೇಬ್ ಪೋಳ್ ಹಾಗೂ ಶ್ರೀನಿವಾಸಪುರ ತಾಲೂಕು ಅಧ್ಯಕ್ಷ ನಾಗರಾಜ್ ಕೇರ್ ಅವರ ನೇತೃತ್ವದಲ್ಲಿ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಸರ್ಕಾರಿ ಆಸ್ಪತ್ರೆ, ಸಾಯಿಬಾಬಾ ದೇವಸ್ಥಾನ ಸೇರಿದಂತೆ ವಿವಿಧೆಡೆ ಸಸಿಗಳನ್ನು ನೆಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬಾಬಾ ಸಾಹೇಬ್ ಪೋಳ್ ರವರು, ಜಗದ್ಗುರು ಶ್ರೀಗಳ ಪ್ರೇರಣೆಯಿಂದ ದೇಹದಾನ, ರಕ್ತದಾನ, ಉಚಿತ ಆಂಬ್ಯುಲೆನ್ಸ್ ಸೇವೆ, ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೆರವು, ಶಾಲಾ ಬ್ಯಾಗ್, ಪುಸ್ತಕಗಳು ಹಾಗೂ ಪರಿಸರ ಸಂರಕ್ಷಣೆ ಸೇರಿದಂತೆ ಹಲವು ಸಮಾಜಮುಖಿ ಸೇವೆಗಳು ದೇಶಾದ್ಯಂತ ನಿರಂತರವಾಗಿ ನಡೆಯುತ್ತಿವೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಂಜುಳಾ ನಾಗರಾಜ್, ಶಾಂತಮ್ಮ ದಳಸಗೆರೆ, ಜಗದೀಶ್ ಬೋಜೆ, ರಾಜೇಶ್ ಜೋಶಿ, ಪಾಂಡುರಂಗ, ತುಷಾರ್ ದಾರೇಕರ್, ಅಭಿಜಿತ್ ಬೋರೆಡೆ, ಪ್ರಾಂಶುಪಾಲ ಶಂಕರೇಗೌಡ, ಉಪನ್ಯಾಸಕರು, ವಿದ್ಯಾರ್ಥಿಗಳು ಹಾಗೂ ಅನೇಕ ಗಣ್ಯರು ಭಾಗವಹಿಸಿದ್ದರು. ಒಂದು ಮರ ನೆಟ್ಟು ಪರಿಸರ ಉಳಿಸೋಣ ಎಂಬ ಸಂದೇಶದೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ನಾವು ಈ ಕೋಲಾರ ಸ್ವಾಮೀಜಿ ಸಂಪ್ರದಾಯದಲ್ಲಿರೋದು ಕೋಲಾರ ಅಧ್ಯಕ್ಷ ಬಾಳಾಸಾಹೇಬ್ ಪೋಳ್ ನಾವು ಮಾತಾಡ್ತಾ ಇರೋದು ಸ್ವಾಮೀಜಿ ಬಗ್ಗೆ ಮತ್ತು ಸ್ವಾಮೀಜಿದು ಪ್ರೇರಣಾ ಈ ಸಂಪ್ರದಾಯದಿಂದ ಜನಕಲ್ಯಾಣಕ್ಕೋಸ್ಕರ ಸ್ವಾಮೀಜಿ ಪ್ರೇರಣೆಯಿಂದ ಇವತ್ತು 41 ಲೈವ್ ಸೋಷಿಯಲ್ ಆ್ಯಕ್ಟಿವಿಟಿ ನಡೀತಾ ಇದೆ. ಅದರಲ್ಲಿ ಮೊದಲು ಮರಣೋತ್ತರ ದೇಹದಾನ, ಇವತ್ತುವರೆಗೂ 224 ಬಾಡಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಮರಣೋತ್ತರ ಆದಮೇಲೆ ಸರೆಂಡರ್ ಮಾಡಿದ್ದಾರೆ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ನಾವು ಈ ದೇಹದಿಂದ ಭಗವಂತ ಆತ್ಮ ಪರಮಾತ್ಮಗೆ ಹೋಗ್ತಾರೆ. ಆವಾಗ ನಾವು ರಿಲೇಷನ್ಗಳು ನಮ್ಮ ಸಮಾಜದಲ್ಲಿ ಇರೋದು ಎಲ್ಲರೂ ಈ ಸೇವೆಯಲ್ಲಿ ಮುಂದೆ ಬರೋದಿಲ್ಲ. ಈ ಸ್ವಾಮೀಜಿ ಪ್ರೇರಣೆಯಿಂದ ನಾವು ಈ ಸೇವೆಗೆ ಮುಂದೆ ಬಂದಿದ್ದೀವಿ. ಸ್ವಾಮೀಜಿ ಕೃಪೆಯಿಂದ ಇವತ್ತವರೆಗೂ 224 ಬಾಡಿ ನಮ್ಮ ಗವರ್ಮೆಂಟ್, ಕರ್ನಾಟಕ ಗೌರ್ಮೆಂಟ್ ಇರಲಿ, ನಮ್ಮ ಭಾರತ ದೇಶದಲ್ಲಿ ಗೌರ್ಮೆಂಟ್ ಎಲ್ಲೆಲ್ಲಿ ಹಾಸ್ಪಿಟಲ್ ಇದೆ, ಮೆಡಿಕಲ್ ಕಾಲೇಜ್ ಇದೆ, ಡಾಕ್ಟ್ರುಗಳು ಎಲ್ಲ ರೆಡಿ ಆಗೋಕ್ಕೋಸ್ಕರ ಈ ಭಕ್ತಾದಿಗಳಿಂದ ಈ ಬಾಡಿ ಡೊನೇಟ್ ಮಾಡಿಸಲಾಗಿ ಇದೆ. ಮತ್ತು ಈ ವರ್ಷ 5ನೇ ತಾರೀಕು ಜನವರಿಯಿಂದ 19ನೇ ತಾರೀಕುವರೆಗೂ ಭಾರತ ದೇಶದಲ್ಲಿ ಬಡವರು ಯಾರು ಹಾಸ್ಪಿಟಲಲ್ಲಿ ಇದ್ದಾರೆ ಅವ್ರಿಗೆ 1,71,150 ಬಾಟಲ್ಗಳು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಈ ಸಂಪ್ರದಾಯದಿಂದ ನಾವು ದಾನ ಮಾಡಿದ್ದೀವಿ. ಈ ಥರ ಅನೇಕಗಳು ಸೇವೆ ಸ್ವಾಮೀಜಿ ಪ್ರೇರಣೆಯಿಂದ ಆಗ್ತಾಯಿದೆ. ಸಂಪ್ರದಾಯದಲ್ಲಿ 53 ಆಂಬ್ಯುಲೆನ್ಸ್ ಇದೆ. ಇದು ನಿಶುಲ್ಕವಾಗಿ ಈ ಸೇವೆಗಳು ಮಾಡ್ತಾ ಇರುತ್ತೆ ನಿತ್ಯ. ಈ ಥರ ಅನೇಕ ಬಡವರ ಮಕ್ಕಳಿಗೆ ಕಾಲೇಜ್ ಇದೆ, ಸ್ಕೂಲ್, CBS ಸ್ಕೂಲ್ ಈ ಥರ ಸಂಪ್ರದಾಯದಲ್ಲಿ ಇದೆ. ಅನೇಕ ಉಪಪೀಠದಲ್ಲಿ ಸ್ವಾಮೀಜಿ ಈ ಸೇವೆಗಳು ನಿತ್ಯಂತವಾಗಿ ಮಾಡ್ತಾ ಇರ್ತಾರೆ. ಇದೇ ಉಪಕ್ರಮದಲ್ಲಿ ನಮ್ಮದು ಇವತ್ತು ಈ ಶ್ರೀನಿವಾಸಪುರದಲ್ಲಿ ತಾಲೂಕು ಅಧ್ಯಕ್ಷರು ಶ್ರೀ ನಾಗರಾಜ್ ಅವರು ಸಹಯೋಗಿಯಿಂದ ಇವತ್ತು ನಾವು ಇಲ್ಲಿ ಗಿಡಗಳು ಹಾಕಕ್ಕೆ ಪ್ರಾರಂಭ ಮಾಡ್ತಾಯಿದ್ದೀವಿ. ಈ ಸ್ವಾಮೀಜಿ ಪ್ರೇರಣೆಯಿಂದ ನಾವೆಲ್ಲರೂ ಒಂದಾಗಿ ಈ ಸಮಾಜ ಸೇವೆ ಮುಂದೆ ಮಾಡೋಣ. ಎಲ್ಲರದ್ದು ಸಹಯೋಗ ಬೇಕು. ನಾವೆಲ್ಲ ಈ ಭಕ್ತಾದಿಗಳಿಗೆ ಪ್ರೇರಣೆ, ಸ್ವಾಮೀಜಿ ಪ್ರೇರಣೆಯಿಂದ ನಾವೆಲ್ಲ ಒಗ್ಗಟ್ಟಾಗಿ ಈ ಸೇವೆಗಳು ನಿತ್ಯಾಂತ ಮಾಡ್ತಾ ಇರಬೇಕು ಅಂತ ಸ್ವಾಮೀಜಿ ಚರಣಾಗಿ ಪ್ರಾರ್ಥನೆ ಮಾಡಿ ನಮ್ಮ ಮಾತುಗಳು ಇಲ್ಲಿ ನಿಲ್ಲಿಸ್ತೀವಿ. ಜೈ ಸಿಯಾರಾಮ್.